ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತು ಯಾವುದೇ ಡಾಕ್ಟರ್ ತನ್ನ ಪತ್ತೆ ಹಚ್ಚಕ್ಕಾಗದಿರೋದು, ಎಲ್ಲಾ ಟೆಸ್ಟ್ ಅಲ್ಲೂ ಕೂಡ ನೋಡಿದ್ರು ಕೂಡ ಇಂಥ ಕಾಯಿಲೆ ಅಂತ ಹೇಳಕ್ಕಾಗದಿರುತ್ತೋ ಒಂದು ಕಾಯಿಲೆ ಬಗ್ಗೆ ಇವತ್ತು ಮಾತಾಡ್ತೀನಿ. ಏನಪ್ಪಾ ವಿಶೇಷ ಅಂತಂದ್ರೆ, ಒಂದು ಸ್ಟೋರಿ ಮುಖಾಂತರ ಹೇಳಿ ನಿಮ್ಗೆ ಅರ್ಥೈಸಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ಹುಡುಗ ಸುಮಾರು ಒಂದು 28-29 ವರ್ಷ ವಯಸ್ಸಾಗಿದೆ. ಅವನು ಯಾವುದೋ ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಾನೆ. ಸೇಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲೋ ಅಥವಾ ಏನೋ ಒಂದ್ ಕಡೆ ಕೆಲಸ ಮಾಡ್ತಾನಂತೆ. ಅವನು ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದ. ಒಂದು ಹುಡುಗಿ ಲವ್ ಮಾಡ್ತಾ ಇದ್ದ, ಚೆನ್ನಾಗೇ ಇದ್ರು ಇಬ್ರುವೆ. ಅವಳು ಅದೇ ಕಂಪ್ನಿ ಕೆಲಸ ಮಾಡ್ಕೊಂಡಿದ್ಲು. ಅಲ್ಲೇನೋ ರಿಸೆಪ್ಷನಿಸ್ಟು ಅಥವಾ ಏನೋ HR ಆಗಿ ಏನೋ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರು. ಹುಡುಗ ನೋಡೋಕೆ ಚೆನ್ನಾಗಿದ್ದಾನೆ, ಜಿಮ್ ಬಾಡಿ, ಒಳ್ಳೆ ಕೈ ತುಂಬ ಸಂಬಳ ತಗೋತಾನೆ, ಒಬ್ಬನೇ ಮಗ, ಆಸ್ತಿ ಇದೆ ಅಂತ ಹೇಳಿ ಅವಳು ಲವ್ ಮಾಡ್ತಾ ಇದ್ಲು. ಕಾಲಕ್ರಮೇಣ ಇಬ್ಬರು ಲವ್ ಮಾಡ್ತಾ 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 ಇವಳಿಗೆ ಇನ್ನೊಬ್ಬ ಯಾರು ಫ್ರೆಂಡು ಪರಿಚಯ ಆಯ್ತು. ಇವನಿಗಿಂತೂ ಚೆನ್ನಾಗಿದ್ದಾನೆ, ಕೋಟ್ಯಾಧಿಪತಿ, ಬಹಳ ಜೋರಾಗಿದ್ದಾನೆ, ಇವನಿಗಿಂತೂ ಚೆನ್ನಾಗಿ ಓದಿದ್ದಾನೆ, ಇವನ್ ಮದುವೆ ಮಾಡ್ಕೊಂಡ್ರೆ ನಾನು ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ ಅಂತ ಹೇಳಿ ಮೊದಲನೇವನ್ನ ಲವ್ ಮಾಡ್ತಾ ಅವ್ನು ಬಿಟ್ಬಿಟ್ಟು ಇವಳು ಎರಡನೇವನ ಹತ್ರ ಹೋಗ್ತಾ ಇದ್ದಾಳೆ. ಇವಳು ಗೊತ್ತಾಯ್ತು, ಫೋನ್ ಮಾಡೋದು ಕಮ್ಮಿ ಮಾಡಿದ್ಲು, ಮಾತಾಡೋದು ಕಮ್ಮಿ ಮಾಡಿದ್ಲು, ಅಲ್ಲಿ ಬರ್ತಾ ಇದ್ದು ಕಮ್ಮಿ ಮಾಡಿದ್ಲು, ಹೋಗಕ್ಕೆ ಸಿನಿಮಾ ಪಾರ್ಕು ಅಲ್ಲಿ ಹೋಗ್ತಾ ಇರೋ ಅದು ಕಮ್ಮಿ ಆಯ್ತು. ಯಾಕೆ ಇವಳು ನನ್ನ ಜೊತೆ ಮಾತಾಡ್ತಿಲ್ಲ, ಯಾತಕ್ಕೆ ಇವಳು ನನ್ನ ಜೊತೆ ಎಲ್ಲೂ ಬರ್ತಿಲ್ಲ, ಇದೆಲ್ಲ ಇವ್ನಿಗೆ ಸಂಶಯ ಬಂತು. ಹಾಗೆ ಬರ್ತಾ 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 ನೋಡಿದಾಗ ಇವಳು ಇನ್ನೊಂದು ಯಾವುದೋ ಹುಡುಗನ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾಳೆ ಅಂತ ಗೊತ್ತಾಗೋಯ್ತು. ಕೊನೆಗೆ ಕೋಪ ಬಂತು ಇವನಿಗೆ. ನನ್ನ ಲವ್ ಮಾಡಿ ಇನ್ನೊಬ್ಬರ ಜೊತೆ ಓಡಾಡ್ತಿದ್ಯಲ್ಲ, ಮದುವೆ ಮಾಡ್ಕೋಬೇಕು ಅಂತ ನಾವು ಮಾತಾಡ್ಕೊಂಡಿದ್ವಿ, ನಾನೇನ್ ಕಮ್ಮಿ ಆಗಿದ್ದೆ ನಿನಗೆ, ನನ್ನಿಂದ ಏನ್ ಪ್ರಾಬ್ಲಮ್ ಇದೆ, ನನ್ ಬಿಟ್ಟು ಯಾಕೆ ಇನ್ನೊಬ್ಬರ ಜೊತೆ ಲವ್ ಮಾಡ್ತಿದ್ಯಾ, ಯಾಕೆ ಓಡಾಡ್ತಿದ್ಯಾ ಅಂತ ಕೇಳಿದಾಗ ಅವಳಿಗೆ ನನಗೆ ಇಷ್ಟ ಇರೋದು ನಾನು ಮಾಡ್ತೀನಿ, ನನಗೆ ನೀನು ಇಷ್ಟ ಇಲ್ಲ, ಅದಕ್ಕೆ ನನಗೆ ಬೇಡ ನೀನು, ನಾನು ಅವನ್ನೇ ಮದುವೆ ಮಾಡ್ಕೊತೀನಿ ಅಂತೇಳಿ ಎರಡನೇ ಒಂದ್ ಜೊತೆ ಓಡೋಗ್ ಮದುವೆ ಮಾಡ್ಕೊಳ್ತೀನಿ ಅನ್ನೋ ಮಟ್ಟಿಗೆ ಮಾತಾಡಿದ್ಲಂತೆ. ಇಷ್ಟು ದಿವಸ ನನ್ನ ಜೊತೆ ಲೈಫಲ್ಲಿ ಆಟ ಮಾಡಿ ಇಷ್ಟೆಲ್ಲ ಆಟ ಆಡ್ಬಿಟ್ಟು ನನಗೆ ಮೋಸ ಮಾಡ್ತಾಳಲ್ಲ ಇವಳು ಅಂತ ಹೇಳಿ ಅವಳು ಏನ್ ಮಾಡ್ತಾನೆ, ಬಹಳ ಬಾಯ್ ಬಂದಾಗ ಬೇದ ಒಂದಿನ ಹೊಡೆದು ಬಿಡ್ತಾನಂತೆ. ಅವನ ಹತ್ರಕ್ಕೆ ಹೋಗಿ ಹೇಳ್ತಾನಂತೆ, ನಾನು ಫಸ್ಟ್ ಲವರ್ ಅವಳಿಗೆ, ನೀನ್ ಯಾಕೆ ಅವಳನ್ನ ನೋವು ಮಾಡ್ತಿದ್ಯಾ, ಬಿಟ್ಬಿಡು ಅಂತೇಳಿ. ಕೊನೆಗೆ ಅವನ ಹತ್ರನೂ ಗಲಾಟೆ ಮಾಡ್ದಲ್ಲ ಅಂತೇಳಿ ಇವಳೇನ್ ಮಾಡಿದಾಳೆ, ಯಾರೋ ಒಬ್ರು ಕಾಂಟ್ಯಾಕ್ಟ್ ಮುಖಾಂತರ ಇವನಿಗೆ ಒಂದಿನ ಕರ್ಸ್ಬಿಟ್ಟು, ಪ್ರೀತಿಯಿಂದ ಕರ್ಸ್ಬಿಟ್ಟು ಏನೋ ತಿನ್ನ ಕೊಟ್ಲಂತೆ ನೋಡಿ. ಆಯ್ತು, ಅವ್ನು ಬಿಟ್ಬಿಡ್ತೀನಿ, ನಾನು ಚೆನ್ನಾಗಿರೋಣ, ನೀನೇ ಫಸ್ಟ್ ಲವ್, ನನ್ನೇನೆ ಆರಾಮಾಗಿರ್ತೀನಿ ಅಂತ ಹೇಳಿ ಏನೋ ಬರ್ಗರು ಪಿಜ್ಜಾ ಏನೋ ಒಂದೆಲ್ಲ ಹಾಕಿ ಕೊಟ್ಬಿಟ್ಟಿದ್ದಾಳೆ. ತಿಂದ್ಬಿಟ್ಟ. ತಿಂದಾಯ್ತು, ಇವಳಿಗೆ ದ್ವೇಷ. ನನ್ ಮುಂದೆನೆ ನಾ ಇನ್ನೊಬ್ಬರನ್ನ ಲವ್ ಮಾಡೋದು ಹೊಡೆದ್ನಲ್ಲ, ಬೈದ್ನಲ್ಲ, ಗಲಾಟೆ ಮಾಡಿದ್ನಲ್ಲ, ಹಾಗೆ ಹೀಗೆ ಅಂತೇಳಿ ಕೋಪ ಮಾಡ್ಕೊಂಡಿದ್ದಾಳು. ಏನೋ ದ್ವೇಷದಲ್ಲಿ ತಿನ್ನಕ್ಕೆ ಕೊಟ್ಟು, ಕುಡಿಯೋದಲ್ಲಿ ಏನೋ ಮಿಕ್ಸ್ ಮಾಡಿ ಕುಡಿಸ್ಬಿಟ್ಟಿದ್ದಾಳೆ, ಹಣ್ಣಲ್ಲೂ ಕೂಡ ಕೊಟ್ಬಿಟ್ಟಿದ್ದಾಳೆ. ಇವನು ಮನೆಗೆ ಹೋದ 2 ದಿನ ಆದ್ಮೇಲೆ ಇದಕ್ಕಿದ್ದಾಗೆ ಲೂಸ್ ಮೋಷನ್ ಶುರುವಾಯ್ತು. ಊಟ ಬಿಟ್ಟ, ತಲೆ ಸುತ್ತೋದು ಎಲ್ಲ ಆಯ್ತು. ಅವನಿಗೆ ಏನಕ್ಕಾಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಪಾಪ ಅಪ್ಪ ಅಮ್ಮ ಎಲ್ಲ ಕೆಲ್ಸಕ್ಕೆ ಹೋಗಿ ಮಲ್ಕೊಂಡ್ಬಿಟ್ಟಿದಾನೆಲ್ಲ, ಸುಸ್ತು ಸಂಕಟ ಅಂತೇಳಿ ಬೇದಿ ಆಗ್ತಿದೆ, ಬಾ ಹೋಗೋಣ ಆಸ್ಪತ್ರೆಗೆ ಅಂತೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಏನೊಂದು ಟ್ಯಾಬ್ಲೆಟ್ ಎಲ್ಲ ಕೊಟ್ರಂತೆ, ತಗೊಂಡ ಬಂದ, ಆದ್ರೂ ಬಿಡ್ಲಿಲ್ಲ. ಹುಣ್ಣಿಮೆ ಅಮಾವಾಸ್ಯೆ ದಿವಸ ವಾಂತಿ ಮಾಡುವಾಗ ರಕ್ತ ಬರ್ತಾ ಇದೆ ನೋಡಿ ಅವನಿಗೆ. ಹುಣ್ಣಿಮೆ ಅಮಾವಾಸ್ಯೆ ದಿವಸ ಮಾತ್ರ ವಾಂತಿ ಮಾಡಿದಾಗ ರಕ್ತ ಬರ್ತದೆ, ವಾಂತಿ ಮಾಡ್ತಾನೆ ರಕ್ತ ಬರುತ್ತೆ, ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ರಕ್ತ ಬರುತ್ತೆ, ಮೂತ್ರದಲ್ಲಿ ರಕ್ತ ಬರ್ತಾ ಇದೆ, ಹಲ್ಲು ಉಜ್ಜಿದ್ರೆ ಸಾಕು ಬಾಯಲ್ಲೂ ರಕ್ತ ಬರ್ತಾ ಇದೆ, ಎಲ್ಲ ಕಡೆ ರಕ್ತ ಬರ್ತಾ ಇದೆ.
ಲೀಕೇಜ್ ಆಗ್ತಿದೆ, ಬ್ಲಡ್ ಲೀಕೇಜ್ ಆಗ್ತಿದೆ. ಸಡನ್ ಆಗಿ ಎಲ್ಲ ಡಾಕ್ಟರ್ ಹತ್ರ ಹೋಗಿ ಇಲ್ಲಿ ಎಲ್ಲ ಟೆಸ್ಟ್ ಮಾಡ್ತಾರೆ, ಯಾವ ಬ್ಲಡ್ ಅಲ್ಲಿ ಏನೇ ದೋಷ ಇಲ್ಲ. ಆಮೇಲೆ 1-2 ಬಾಟ್ಲು ರಕ್ತ ಹಾಕಿ ಬ್ಲಡ್ ಗ್ರೂಪ್ ಅದು ಚೆಕ್ ಮಾಡಿ 2 ಬಾಟ್ಲ್ ರಕ್ತ ಹಾಕಿದ್ರೆ ಬ್ಲಡ್ ಡೊನೇಟ್ ಮಾಡೋ ಕರ್ಕೊಂಬಂದು ರಕ್ತ ಹಾಕ್ಸಿದ್ದಾರೆ. ಎಲ್ಲ ಆಯ್ತು, ಆರಾಮಾದ. ಮತ್ತೆ ಅಮಾವಾಸ್ಯೆ ಹುಣ್ಣಿಮೆಲೆಲ್ಲ ಅವ್ರಿಗೆ ರಕ್ತ ವಾಂತಿ ಆಗೋದು, ಮಲಮೂತ್ರದಲ್ಲಿ ರಕ್ತ ಸುಕ್ಕಾಬಿಟ್ಟು ಹೋಗ್ತಾ ಇದೆ. ಒಂದಿನ ಮಲಗಿದ್ದಾಗ ನನಗೆ ಯಾಕೆ ಹಿಂಗೆ ಆಗ್ತು ಅಂತ ಯೋಚನೆ ಮಾಡಿದಾಗ ಆಗ ನೆನಪಾಯ್ತು, ನನ್ನ ಲವ್ವರ್ ಕರ್ಕೊಂಡೋಗಿ ಏನೇನು ತಿನ್ಸಿದ್ಲು ಅದೆಲ್ಲ ಒಂದು ನೆನಪಾಯ್ತು. ನೆನಪು ಮಾಡಿ ಏನ್ ಪ್ರಯೋಜನ, ಫೋನ್ ಮಾಡಿ ಕೇಳ್ತಾರಂತೆ, ನೀನ್ ಮಾಡಿರೋದು ಈ ತರ ಆಗ್ತಿದೆ ನನಗೆ ಅಂತ. ನೀನ್ ಇನ್ನೂ ಸತ್ತಿಲ್ವಾ, ನೀನು ಇನ್ನೂ ಬದುಕಿದ್ಯಾ ಅಂತ ಹೇಳಿದ್ರು. ನೀನ್ ಇನ್ನೂ ಸತ್ತಿಲ್ವಾ, ಇನ್ನೂ ಬದುಕಿದ್ಯಾ ಅಂತ. ಆಗ ಇನ್ನೂ ಕನ್ಫರ್ಮ್ ಆಗೋಯ್ತು, ಇವಳೇ ನಾನು ತಿನ್ಸೋದಲ್ಲಿ ಕುಡಿಯೋದ್ರಲ್ಲಿ ಹಾಕಿ ತಿನ್ಸ್ಬಿಟ್ಟಿದ್ದಾಳೆ, ಈಗ ರಕ್ತ ವಾಂತಿ ಆಗ್ತಿದೆ. ಇದನ್ನ ಹೆಂಗ್ ಕ್ಯೂರ್ ಮಾಡ್ತೀರಿ ಹೇಳಿ ನೋಡೋಣ. ಇದಕ್ಕೆ ಯಾವ ತರ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್, ಟ್ರೀಟ್ಮೆಂಟ್ ಕೊಡ್ಬೇಕು. ಎಲ್ಲ ಟ್ರೀಟ್ಮೆಂಟು ಏನು ಪ್ರಯೋಜನ ಆಗ್ತಿಲ್ಲ. ಉಣ್ಮೆ ಅಮಾವಾಸ್ಯೆ ರಕ್ತ ವಾಂತಿ ಆಗುತ್ತೆ ಅಂದ್ರೆ ಅದೇನ್ ವಿಶೇಷತೆ? ಯಾವ ಟ್ರೀಟ್ಮೆಂಟ್ ಕೊಟ್ಟರೆ ಉಣ್ಮೆ ಅಮಾವಾಸ್ಯೆ ರಕ್ತ ವಾಂತಿ ಆಗಬಾರ್ದು ಹೇಳಿ ನೋಡೋಣ. ಯಾವ ಟ್ರೀಟ್ಮೆಂಟ್ ಇದೆ, ಯಾವ ಟ್ಯಾಬ್ಲೆಟ್, ಇಂಜೆಕ್ಷನ್ ಅಥವಾ ಸಿರಪ್ ಅಲ್ಲಿ, ಕ್ಯಾಪ್ಸೂಲ್ ಅಲ್ಲಿ ಎಲ್ಲಿದೆ ಉಣ್ಮೆ ಅಮಾವಾಸ್ಯೆ ಸಹ ರಕ್ತ ವಾಂತಿ ಆಗ್ಬಾರ್ದು. ಕೊನೆಗೆ ಇದೇನಾಯ್ತು, ಇನ್ನೂ ಸತ್ತಿಲ್ವಾ, ಇನ್ನೂ ಬದುಕಿದ್ಯಾ ಅಂದ್ಮೇಲೆ ಅವಳು ಮತ್ತೆ ಅದಂದ್ಮೇಲೆ ಇವ್ನು ಮಾತಾಡೋಕ್ಕೂ ಶಕ್ತಿ ಇಲ್ಲ, ಬ್ಲಡ್ ಹೋಗ್ತಿದೆಯಲ್ಲ, ಮೂಗಿಂದ ರಕ್ತ ಶುರು ಆಯ್ತು. ಇನ್ ಅಡ್ವಾನ್ಸ್ಡ್ ಮೂಗಿಂದ ರಕ್ತ, ಕಫ, ವಾಂತಿಯಿಂದ ರಕ್ತ, ಅಲ್ಲಿ ಬ್ರಷ್ ಮಾಡೋ ಸಾಕು ರಕ್ತ ಎಲ್ಲ ಬಂದ್ಬಿಡೋದಂತೆ. ಹೀಗೆ ಅವನ ಕತೆ ಹೆಂಗಿತ್ತು ಅಂತಂದ್ರೆ, ಇನ್ನು 10 ಕೋಟಿಯಲ್ಲ ಇಡೀ ಜಗತ್ತೇ ನೆನೆಸಿ ಬರೋದು ಕೂಡ ಅವಳು ಬೇಡ ಅನ್ನೋ ಮಟ್ಟಿಗೆ ಬಂದ್ಬಿಡ್ತು. ಆ ಲೆವೆಲ್ ಮಾಟ ಮಂತ್ರ ಮಾಡಿಸಿದ್ರು. ಹಾಳಾಗೋಲಿ ಮದ್ವೆ ಮಾಡ್ಕೊಂತಂದ್ರು ಕೂಡ ಇದನ್ನ ಹೆಂಗು ಅವಳು ಕ್ಯೂರ್ ಮಾಡಕ್ ಆಗ್ತಿಲ್ಲ ಈ ಕಾಯಿಲೆನ. ಮನೆಯೆಲ್ಲ ಗಾಬರಿ ಆಗ್ಬಿಟ್ಟು ತಂದೆ ತಾಯಿಗಳು ಅವಳ ಮನೆಗೆ ಹೋಗಿ, ಏನಮ್ಮ ಹಿಂಗ್ ಮಾಡಿದ್ದೆ ನನ್ನ ಮಗನಿಗೆ, ಈ ತರ ಎಲ್ಲ ಮಾಡಿ ತಿನ್ಸ್ಬಿಟ್ಟಿದ್ಯಲ್ಲ ನೀನು ಅಂತ ಹೇಳಿ ಗಲಾಟೆ ಮಾಡಿ, ನಾನೇನು ಮಾಡಿಲ್ಲ, ಏನ್ ಪ್ರೂಫು ನಾನು ತಿನ್ಸಿರೋದಕ್ಕೆ, ನಾನೇನ್ ಮಾಡಿದ್ದೆ ನಿಮ್ಗೆ ಪ್ರೂಫ್ ತೋರಿಸ್ತೀರಾ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಗಲಾಟೆ ಮಾಡಿ ಅವ್ರ ಅಪ್ಪ ಅಮ್ಮನೂ ಈ ಹುಡುಗಿನ ತಂದೆ ತಾಯಿ ಮೇಲೆ ಹೊಡೆದು ಬೈದು ಎಲ್ಲ ಮಾಡಿ ಕಳ್ಸಿದ್ದಾರೆ. ಎಲ್ಲಿ ಕಂಪ್ಲೇಂಟ್ ಕೊಟ್ರೆ ಯಾರು ತಗೋತಾರೆ? ಉಣ್ಮೆ ಅಮಾವಾಸ್ಯೆ ರಕ್ತ ಕಕ್ತಿರೋದಕ್ಕೆ ಇವರೇ ಕಾರಣ ಅಂತ ಕಂಪ್ಲೇಂಟ್ ಹೆಂಗ್ ಕೊಡ್ತೀರಿ ನೀವು? ಔಷಧಿ ಕೊಟ್ಟು ಸ್ಟಾಪ್ ಮಾಡಕ್ ಆಗ್ತಿಲ್ಲ. ಕಂಪ್ಲೇಂಟ್ ಏನ್ ಅಂತ ಕೊಡ್ತೀರಿ? ಪ್ರೂಫ್ ಏನಿದೆ ಅವ್ರು ತಿನ್ಸಿದಾಳೆ ಅಂತ ಪೊಲೀಸ್ ಕೇಳ್ತಾರೆ. ಎಲ್ಲಿದೆ ಇದು ಹೇಳಿ, ಕೊಡಿ, ಪ್ರೂಫ್ ಕೊಡಿ. ಮತ್ತೆ ಸುಮ್ಮನೆ ಹುಡುಗಿ ಮೇಲೆ ಯಾಕೆ ಆರೋಪ ಮಾಡ್ತೀರಾ ಅಂತ ಹುಡುಗಿ ಕಡೆಯವರಿಗೆ ಎಲ್ಲ ಪೊಲೀಸರು ಮಾತಾಡ್ತಾರೆ. ಎಲ್ಲಿ ಇವನ್ಗೆ ನ್ಯಾಯ ಸಿಗುತ್ತೆ? ಆಗ ನಾವು ಅವ್ರಿಗೆ ಪರಿಹಾರ ತಿಳಿಸಿದ್ವಿ. ಏನಂತ ನೋಡಿ, ಒಂದು ತಂತ್ರ ಇದೆ. ಸರ್ವಶತ್ರು ಶ್ರೋಣಿತಂ ಪಿಬ ಪಿಬ. ಶ್ರೋಣಿತ ಅಂದ್ರೆ ರಕ್ತ, ಪಿಬ ಪಿಬ ಅಂದ್ರೆ ಕುಡಿ ಅಂತ. ಯಾವುದೋ ಒಂದು ಶಕ್ತಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ವಲ್ಲ, ಅದು ನಮ್ಮ ಬಾಡಿ ರಕ್ತನೆಲ್ಲ ಹೀರ್ತಾ ಇದೆ, ವಾಂತಿ ಮುಖಾಂತರ, ಮಲಮೂತ್ರದಿಂದ. ಸರ್ವಶತ್ರು ಮಾಂಸಂ ಕಾದಯ ಕಾದಯ. ನನ್ನ ಶತ್ರು ಮಾಂಸವನ್ನ ಕಾದು. ಹಿಂಗ್ ಬಾಡಿ ಬಿಲ್ಡರ್ ಇದ್ರು ಹೋಗ್ತಾ ಹೋಗ್ತಾ ಒಂದೇ ತಿಂಗಳು ಸಣ್ಣಕ್ಕಾಗ್ಬಿಟ್ಟ, ಮಾಂಸ ಎಲ್ಲ ಕರ್ಗೋಗ್ತಾ ಇದೆ. ಸರ್ವಶತ್ರು ಮಾಂಸಂ ಕಾದಯ ಕಾದಯ ಮಮ ಶತ್ರುಂ ತಾಡಯ ತಾಡಯ. ಶತ್ರು ಅವಳಿಗೆ ಇವನೇ ಶತ್ರು. ಮೈಯೆಲ್ಲ ಬಡ್ದಂಗಾಗೋದು, ಹೊಡೆದಂಗಾಗೋದು, ಅಲ್ಲಾಡ್ದಂಗಾಗೋದು, ಶೇಕ್ ಆದಂಗಾಗೋದು. ಮಮ ವಿದ್ವೇಷಕಾರಿಣಿ ಶೀಘ್ರಮೇವ ಭಕ್ಷಯ ಭಕ್ಷಯ. ನನ್ನನ್ನ ವಿರೋಧ ಮಾಡೋನ ಬೇಗ ತಿಂದು ತಿಂದು ಹೋಗು. ಮಮ ವೈರಿ ಜನಾಂತಹ ದಹ. ನನ್ನ ವೈರಿಯನ್ನ ನಾಶ ಮಾಡು ಅಂತ ಹೇಳಿ ಇವ್ರ ಕೂದಲು ಬಟ್ಟೆಯಲ್ಲಿ ಹಾಕಿ ಅದೆಲ್ಲ ಮಾಡಿಬಿಟ್ಟು ಆ ಗೊಂಬೆಗೆ ಆಹ್ವಾನ ಮಾಡಿ ಈ ಮಂತ್ರ ಪ್ರಯೋಗದಿಂದ ಮಾಡಿದರೆ ಆ ಮಂತ್ರ ಹಾಗೇ ನಡೀತಾ ಇದೆ. ಅದರಿಂದ ಪೊಲೀಸ್ ಸ್ಟೇಷನ್, ಕೋರ್ಟು, ಹಾಸ್ಪಿಟಲ್ ಸಿಗ್ದೋರು ಅಂತದ್ದು ಕೆಲವುದು ಶಾಂತಿ ಪರಿಹಾರ ಮಂತ್ರ ತಂತ್ರಗಳಿಂದ ಇದೆ ಜಗತ್ತಲ್ಲಿ. ಅದಕ್ಕೆ ಈ ತರದಲ್ಲಿ ಯಾರಾದ್ರೂ ಲವ್ ಅನ್ನೋ ವಿಚಾರದಲ್ಲೇ ಆಗ್ಲಿ, ಆಸ್ತಿ ವಿಚಾರದಲ್ಲೇ ಆಗಿರ್ಲಿ, ಮನೆ ವಿಚಾರದಲ್ಲೇ ಆಗಿರ್ಲಿ, ಹಣಕಾಸಿನ ವಿಚಾರದಲ್ಲೇ ಆಗಿರ್ಲಿ, ಇವತ್ತು ನಮ್ಮ ಹತ್ರ ಚೆನ್ನಾಗಿರ್ತಾರೆ, ನಮ್ಮನ್ನು ಬಿಟ್ಟು ಇನ್ನೊಬ್ಬರು ಜಾಸ್ತಿ ಕೊಡ್ತೇವೆ ಅಂತ ಅಲ್ಲೋಗ್ಬಿಡ್ತಾರೆ. ಹೀಗೆ ಜಗತ್ತಲ್ಲಿ ನಾವು ಯಾರನ್ನೂ ನಂಬೋವಾಗಿಲ್ಲ, ಯಾರನ್ನೂ ಪ್ರೀತಿಸೋ ಆಗಿಲ್ಲ, ಅಥವಾ ಯಾರ ಮೇಲೆ ನಾವು ಡಿಪೆಂಡ್ ಆಗೋ ಆಗಿಲ್ಲ. ಈ ತರದ ಒಂದು ಸಿಕ್ಕಾಕೊಂಡು ನಾವು ಸಾಲಗಾರನಾಗಿ ರೋಗ ಬಾಧೆಯಿಂದ ನರಳ್ತಾ ಇತ್ತು ಅಂದ್ರೆ, ನಾನು ಆಗ್ಲೇ ಹೇಳಿದೆ, ಇದು ಸೈನ್ಸ್ಗೂ ಬಿಗಿಲಾದದ್ದು. ಈ ತರ ದೋಷ ಇದ್ದವರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇದೇ ತಿಂಗಳು 18ನೇ ತಾರೀಕು ಯುಗಾದಿ ಅಮಾವಾಸ್ಯೆ ಬುಧವಾರ.
ನೆಕ್ಸ್ಟ್ ಡೇ ಯುಗಾದಿ. ಹಳೆ ವರ್ಷ ಮುಗಿತಾ ಬಂತು, ಹೊಸ ವರ್ಷ ಪ್ರಾರಂಭ. ಆ ಒಂದು ಸಂಧಿ ಕಾಲದಲ್ಲಿ ನಾವು ಬೆಂಗಳೂರಿನಲ್ಲಿ 21 ವೆರೈಟಿ ಕಾಳಿಯರು, ಸ್ಮಶಾನ ಕಾಳಿ, ಕುಖ್ಯ ಕಾಳಿ, ಚಂಡಿ ಕಾಳಿ, ಸಿದ್ಧಿ ಕಾಳಿ, ದಕ್ಷಿಣ ಕಾಳಿ, ಮಹಾಕಾಳಿ, ಉಗ್ರ ಕಾಳಿ, ಹೀಗೆ 21 ವೆರೈಟಿ, ಶಾಂತಾದುರ್ಗ, ಶೂಲಿನಿ ದುರ್ಗ, ವನದುರ್ಗ, ಬ್ರಾಹ್ಮಿ ದುರ್ಗ, ವಿಜಯ ದುರ್ಗ, ಹೀಗೆ ಒಂದು 20ಗಿಂತ ಹೆಚ್ಚು ದುರ್ಗಿಯರು, ಮತ್ತೆ ತಾರಾದೇವಿ, ಬಗಳಾಮುಖಿ, ಚಿನ್ನಮಸ್ತಾದೇವಿ, ಷೋಡಶಿ, ಭೈರವಿ, ಭುವನೇಶ್ವರಿ, ಧೂಮಾವತಿ, ಈಗ 10 ಮಹಾಕಾಳಿಯರು, 40ಕ್ಕಿಂತ ಹೆಚ್ಚು ಮಹಾಪ್ರತ್ಯಂಗಿರ ಮಂತ್ರಗಳನ್ನ ಬೀಜ ಮಂತ್ರ ಮಾಲ ಮಂತ್ರದಿಂದ ಆವಾಹನೆ ಮಾಡಿ ಪೂಜೆ ಮಾಡಿ ಯಾಗ ಮಾಡ್ತಾ ಇದೀವಿ. ಮಾರ್ಚ್ 18ನೇ ತಾರೀಕು ಬುಧವಾರ ಬೆಂಗಳೂರಿನಲ್ಲಿ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದೆ ಆದ್ರೆ ನಾನು ನಿಮಗೆ ಮುದ್ರಾ ಮಂತ್ರ ತಂತ್ರಗಳಿಂದ ಹಲವಾರು ರೀತಿ ತಂತ್ರಗಳನ್ನ ಕಲಿಸಿ ನಿಮ್ಗೆ ಈ ತರ ದೋಷ ಬಿಡುಗಡೆ ಮಾಡೋದಕ್ಕಿಂತ ನಾನು ಕಲಿಸ್ತೀನಿ. 18ನೇ ತಾರೀಕು ಮಾರ್ಚ್. ಇದು ಇಡೀ ವರ್ಲ್ಡಲ್ಲೇ ಯಾರು ಮಾಡ್ತಿಲ್ಲ ಆ ಒಂದು ವಿಶೇಷವಾದ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಯಾಕೆ? ಸೈನ್ಸ್ ಅಲ್ಲೂ, ಮೆಡಿಸಿನ್ ಅಲ್ಲೂ, ಕೋರ್ಟು, ಪೊಲೀಸ್ ಸ್ಟೇಷನ್ ನಮಗೆ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಸಿಗೋದು ಒಂದೇ ಪ್ರತ್ಯಂಗಿರಾ ದೇವಿ ಮಂತ್ರ ತಂತ್ರದಿಂದ. ಇದರಲ್ಲಿ ಭಾಗವಹಿಸಿ. ನಿಮ್ಮಲ್ಲಿ ಎಲ್ಲಾ ಮಾಟ ಮಂತ್ರ, ಚೌಡಿ ಪ್ರಯೋಗ, ಚಂಡಿ ಪ್ರಯೋಗ, ವಾರಾಹಿ ಪ್ರಯೋಗ, ದುರ್ಗಿ ಪ್ರಯೋಗ, ಕಾಳಿ ಪ್ರಯೋಗ, ಶುದ್ಧ ಗ್ರಹ, ಭೂತ, ಪ್ರೇತ, ಪಿಶಾಚಿ ಬಾಧೆಗಳಿಂದ ಶತ್ರು ಬಾಧೆ, ನರಸಿಂಹ ಶರಭ ಪ್ರಯೋಗ, ಭೈರವ, ಭೈರವಿ ಪ್ರಯೋಗ, ಈ ತರದೆಲ್ಲ ಮಾಡ್ಬಿಟ್ಟಿರ್ತಾರೆ. ಹಿಂದೆ ಮಾಡಿರ್ತರು, ನಾವು ತಗೊಂಡಿಲ್ಲ, ನಿವಾರಣೆ ಮಾಡ್ಕೊಂಡಿಲ್ಲ, ಮತ್ತೆ ಮತ್ತೆ ಮಾಡಿಸ್ತಿರ್ತಾರೆ ಚೆನ್ನಾಗಿದ್ದಾರೆ ಅಂತೇಳಿ. ಮುಂದೂ ಬಹಳ ಜನ ಮಾಡ್ಸೋರು ಇರ್ಬೋದು. ಇವ್ರಿಗೆಲ್ಲ ದಿಗ್ಬಂಧನ ಬೇಕು ಅಂದ್ರೆ ದಿಗ್ಬಂಧನ ಪ್ರತಿಗಿರವನ್ನು ಮಾಡ್ಬೇಕು. ಈ ಕಾರ್ಯಕ್ರಮವನ್ನು ನಾವು 18ನೇ ತಾರೀಕು ಮಧ್ಯಾಹ್ನ ಕರೆಕ್ಟ್ 3 ಗಂಟೆಗೆ ಸಂಕಲ್ಪ ಪ್ರಾರಂಭ ಆಗತ್ತೆ. 3 ಗಂಟೆ ಒಳಗೆ ಬಂದು ನೀವು ಈ ಕಾರ್ಯಕ್ರಮಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ತಿಂಡಿ ಊಟ ಎಲ್ಲ ಮಾಡ್ಕೊಂಡು ಬನ್ನಿ. ಕ್ಲೀನಾಗೆ ಬಂದು 3 ಗಂಟೆಯಿಂದ ಸಂಕಲ್ಪ ಕೂತ್ಕೊಳ್ಳಿ. 3ರಿಂದ ರಾತ್ರಿ 9-10 ಗಂಟೆಗೆ ಈ ಕಾರ್ಯಕ್ರಮ ಮುಗಿದೋಗುತ್ತೆ. ಇದರಲ್ಲಿ ಗಣಪತಿ ಹೋಮ, ಭೈರವ, ನರಸಿಂಹರದು, ಮತ್ತೆ ದುರ್ಗಿ ಕಾಳಿ, ಪ್ರತ್ಯಂಗಿರ, ದಶಮಹಾಕಾಳಿ ಹೋಮ ಮಾಡ್ತೀವಿ. ಈ ಹೋಮಕ್ಕೆ ಏನ್ ಮಾಡ್ಬೇಕು ನೀವು ಅಂದ್ರೆ ನಾನು ಸ್ಕೀಮ್ ತೋರಿಸ್ತಾ ಇದ್ದೀನಿ ನೋಡಿ. SPTT.in ಅಂತ, ಶ್ರೀ ಪಾಂಡುರಂಗ ಟೆಂಪಲ್ ಟ್ರಸ್ಟ್.in ಅಂತ ಲಾಗಿನ್ ಆಗಿ ಎಲ್ಲ ಕನ್ನಡ ಮತ್ತು ಇಂಗ್ಲಿಷಲ್ಲಿದೆ. ನೋಡಿ ಓದ್ಕೊಳ್ಳಿ, ಆಮೇಲೆ ರಿಜಿಸ್ಟರ್ ಮಾಡಿ. ಬರ್ಬೇಕಾದ್ರೆ ರಿಜಿಸ್ಟರ್ ಆದ್ಮೇಲೆ ಬರ್ಬೇಕಾದ್ರೆ ಒಂದು ತೆಂಗಿನಕಾಯಿ ತರ್ಬೇಕು ನೀವು. ನವಗ್ರಹ, ಒಂದು ತೆಂಗಿನಕಾಯಿ ನವಗ್ರಹ ಸಮಾನ. ರಾಹು ಗ್ರಹಕ್ಕೆ ಶಾಂತಿ ಆಗ್ಬೇಕು. ಯಾವುದು? ನಿಂಬೆಹಣ್ಣು 12 ನಿಂಬೆಹಣ್ಣು ತನ್ನಿ. 12 ಕಾಯಿನ್. ಶುಕ್ರ ಧನಹಾನಿ, ಮಾನಹಾನಿ ಎಲ್ಲ ಆಗ್ತಿರ್ತದೆ. ಶುಕ್ರ ₹1 ಅಥವಾ ₹2 ಅಥವಾ ₹5 12 ಕಾಯಿನ್ ಯಾವುದೋ ಒಂದು ತಗೊಂಬನಿ. 100 ಗ್ರಾಮ್ಗಿಂತ ಹೆಚ್ಚಿಗೆ ಮೆಣಸಿನ್ಕಾಯಿ ತರಬಾರ್ದು. ಒಣಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಗುಂಟೂರು ಇರ್ಬೋದು ಅಥವಾ ಯಾವುದೇ ವೆರೈಟಿ ಮೆಣಸಿನ್ಕಾಯಿ ಇರ್ಬೋದು. ಒಣಗಿರೋ ಒಣಮೆಣಸಿನ್ಕಾಯಿನ 100 ಗ್ರಾಮ್ ಮೇಲೆ ತರಬೇಡಿ. ಇದಿಷ್ಟು ತಗೊಂಡ್ ಬನ್ನಿ. ಉಳಿಕೆದು ನಾವು ಪೂಜಾ ಕಿಟ್ ಅಂತ ಕೊಡ್ತೀವಿ, ಹೋಮ ಕಿಟ್ ಅಂತ. ಆ ಹೋಮದಲ್ಲಿ ನಾವು ಸುಮಾರು ಹಲವಾರು ದ್ರವ್ಯಗಳನ್ನ ಕೊಡ್ತೀವಿ, ಗಿಡಮೂಲಿಕೆಗಳ. ಅದು ನಿಮ್ಗೆ ಮಂತ್ರ ತಂತ್ರ ಹೇಗೆ ಮಾಡೋದು, ತಂತ್ರ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. 100 ಗ್ರಾಮ್ ಒಣಮೆಣಸಿನ್ಕಾಯಿ, 12 ಕಾಯಿನ್ಸು, 12 ನಿಂಬೆಹಣ್ಣು, 1 ತೆಂಗಿನಕಾಯಿ. ನಮ್ಮ ಜಾತಕದಲ್ಲಿ ಕುಜ ಅಂದ್ರೆ ಮಂಗಳ, ರಾಹು, ಕೇತು, ಶನಿ ಈ 4 ಕೂಡ ವೀಕ್ ಮಾಡ್ಬಿಟ್ಟಿರ್ತಾರೆ ಮಾಟ ಮಂತ್ರ ಮಾಡಿ. ರಕ್ತ ಅಂದ್ರೆ ರಕ್ತ ಬಾಯಿಂದ ಬರ್ತಿದ್ರೆ ಮಂಗಳ ಗ್ರಹ ದೋಷ, ಮಂಗಳ ಗ್ರಹಕ್ಕೆ ದೋಷ ಬರೋ ಮಾಡ್ಬಿಟ್ಟಿರ್ತಾರೆ ಮಾಟ ಮಂತ್ರದಿಂದ. ಅದನ್ನೆಲ್ಲ ತಿಕ್ಕೊಂಡು ಹೊಸ ವರ್ಷದಿಂದ ಆರಾಮಾಗಿ ಸುಖವಾಗಿರ್ಬೇಕು ಅನ್ನೋದರೆ ತಕ್ಷಣ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನೀವು 3 ಗಂಟೆಗೆ ಸಂಕಲ್ಪಕ್ಕೆ ಭಾಗವಹಿಸ್ಬಿಟ್ರೆ ಸಾಕು. ಮುಳಿದೆಲ್ಲ ತನಗೆ ತಾನೇ ನಡ್ಕೊಂಡು ಹೋಗುತ್ತೆ. ಈ ಕಾರ್ಯಕ್ರಮ ಎಲ್ಲಿ ನಡೀತಾ ಇದೆ ಗೊತ್ತಾ? ಬೆಂಗಳೂರಲ್ಲಿ ಇಸ್ಕಾನ್ ಇದೆ, ಮಹಾಲಕ್ಷ್ಮಿ ಲೇಔಟ್ ಅಂತ. ಆ ಇಸ್ಕಾನ್ ಆಪೋಸಿಟ್ ಮಹಾಲಕ್ಷ್ಮಿ ಲೇಔಟ್. ಅಲ್ಲಿ ಮಹಾಲಕ್ಷ್ಮಿ ಲೇಔಟ್ ನ ಮೆಟ್ರೋ ಸ್ಟೇಷನ್ ಇದೆ. ಆ ಮೆಟ್ರೋ ಸ್ಟೇಷನ್ ಹಿಂಭಾಗದಲ್ಲಿ ಈ ರಾಣಿ ಹಬ್ಬಕ್ಕ ಆಟದ ಮೈದಾನ ಅಂತೇಳಿ, ಆ ರಾಣಿ ಹಬ್ಬಕ್ಕ ಆಟದ ಮೈದಾನದಲ್ಲಿ ಈ ಕಾರ್ಯಕ್ರಮ ಮಧ್ಯಾಹ್ನ 3ರಿಂದ ರಾತ್ರಿ 9-10 ಗಂಟೆ ಕ್ಲೋಸ್ ಆಗಿಬಿಡುತ್ತೆ. ಅಮಾವಾಸ್ಯೆ ದಿವಸ ಬಹಳ ವಿಶೇಷ. ಯಶವಂತಪುರ ರೈಲ್ವೆ ಸ್ಟೇಷನ್ ಇಂದ 1.5 ಕಿಲೋಮೀಟರ್. ಬಸ್ ಸ್ಟ್ಯಾಂಡ್, ಮೆಜೆಸ್ಟಿಕ್ ಇಂದ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಇಂದ ಒಂದು 4-4.5 ಕಿಲೋಮೀಟರ್. ಆ ಗ್ರೌಂಡ್ಗೆನೆ ಆಟದ ಮೈದಾನಕ್ಕೆ ಮೆಟ್ರೋ ಇದೆ. ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆನೂ ಆ ಮೆಟ್ರೋ ನೀವು ಬರ್ಬೋದು. ಈ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಇಡೀ ಜಗತ್ತಿನಲ್ಲೇ ಮೊಟ್ಟ ಮೊದಲು ಮಾಡ್ತಾ ಇದೀವಿ. ದುರ್ಗಿ ಕಾಳಿ, ದಶಮಹಾಕಾಳಿ, ಶರಭ, ನರಸಿಂಹ ಎಲ್ಲ ಸೇರಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲಾ ತರ ಮಾಟ ಮಂತ್ರ ತಂತ್ರದಿಂದ ಮುಕ್ತರಾಗಿ ಹೊಸ ವರ್ಷದಿಂದ ಆರಾಮಾಗಿ ಚೆನ್ನಾಗಿ ಆಯುಷ್ವಂತ ಆರೋಗ್ಯವಾಗಿರಿ ಅಂತ ಹೇಳಿ ನಮ್ಮ ಮನೋ ಇಚ್ಛೆ, ಆ ಸಂಕಲ್ಪ ಪ್ರಕಾರ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ಆಸಕ್ತಿ ಇರೋ ಕೂಡಲೇ ಬೇಗ ಬುಕ್ ಮಾಡಿ. ಕೇವಲ ಒಂದು 50-60 ಸೀಟನ್ನು ಮಿಕ್ಕಿದೆ.
ಅದು ಬುಕ್ ಮಾಡ್ಕೊಂಬಿಡಿ. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಬಂಧು ಮಿತ್ರರಿಗೆ ಹೇಳಿ, ಅವ್ರಿಗೂ ಕೂಡ ಒಳ್ಳೇದಾಗ್ಲಿ. ಆಮೇಲೆ ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಯಾರ್ಯಾರು ಅಪಾಯಿಂಟ್ಮೆಂಟ್ಸ್ ಬೇಕಿದ್ರೆ ಮಾತ್ರ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂತಹ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.